ನಮ್ಮಲ್ಲೊಂದು ಸೇಯಿಂಗ್ ಇದೆ, ಫೌಜಿ ಅವ್ರ ಗೋಡ ಕभी बुढ़ा नहीं होता है. बुढ़ा नहीं ऐसा मैं ये बोला आई एम रिटायर्ड बट नॉट टायर्ड आई विल कम बैक ऐसे. ಸೈನಿಕರ ಹಕ್ಕುಗಳಿಗಾಗಿ ಹೋರಾಟ ಮಾಡುವಂಥ ಹಂತಕ್ಕೆ ನಮ್ಮ ಸಮಾಜ ತಲುಪಿದ್ಯಾ? ಇಲ್ಲಿ ಅದು ಖಂಡಿತವಾಗಿಯೂ ತಲುಪಿದೆ ಅಂತ ಹೇಳಬೇಕು. ಮನೆಯಲ್ಲಿ ಆಲ್ಕೋಹಾಲ್ ಇಟ್ಕೊಳ್ಳೋಂಗಿಲ್ವಾ? ಅವರ ಲಾ ಪ್ರಕಾರ 2 ಲೀಟ್ರ್ ಇಡಬೇಕು. ಒಂದು ನಿಮ್ಮ ತಂಗಿ ಮಗಳ ಮದುವೆ ನೀವು ಬಂದು ಕೇಳ್ತಾರೆ ಅನ್ನ ಕೊಡು ಅಂತ, ಕೊಡ್ತಿರೋ ಇಲ್ವಾ? ಆಬ್ವಿಯಸ್ಲಿ ಕೊಡ್ತೀನಿ. ರಿಲೇಟಿವ್ಸ್ ಎಲ್ಲ ತಿಥಿ ಗಿತಿ ಅಬ್ಕಾರಿ ಇಲಾಖೆಯವರು ಮಾಜಿ ಸೈನಿಕರನ್ನ ಮನೆಗೆ ಹೋಗ್ಬಿಟ್ಟು ಒಂದು 50-60 ಬಾಟಲ್ ಕಳ್ಳಿದೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ರ, ಸೀಸ್ ಮಾಡಿದ್ರ, ಏನ್ ಕತೆ ಅದು? ನೀವು ತಡೀರಿ, ನಮ್ಮನ್ನ ಯಾಕೆ ಹಿಡಿತೀರಿ? ನೆಲಮಂಗಲದಲ್ಲಿ ನಕಲಿ ಮದ್ಯ ಮಾಡಿ ಇಲ್ಲಿ ಕೊಡಗಿಗೆ ತಂದು ಮಾರಿದರೆ ನನ್ನದೇನು ತಪ್ಪು? ನಮ್ಮ ಡಿಫೆನ್ಸ್ ಮದ್ಯ ಅಂತ ಮಾಡ್ತಾರೆ ಅವರು ಸೀಲಾರ್ಟಿ. 60, 70, 80 ವರ್ಷ ಆದರೂ ಅವ್ರು ಯೂತನ್ನು ದೇಶಕ್ಕೆ ಕೊಟ್ಟಿರ್ತಾರೆ. ಈಗ ಕೊನೆಗೆ ಅವ್ರಿಗೆ ಸ್ಟ್ರೋಕ್ ಆಗುತ್ತೆ, ಆಂಜಿಯೋಪ್ಲಾಸ್ಟಿ ಆಗುತ್ತೆ, ಇಲ್ಲಿ ಎಂಪೈನಲ್ಡ್ ಹಾಸ್ಪಿಟಲ್ ಇಲ್ಲ ಅಂತ ಹೇಳಿದ್ರೆ ವಾಟ್? ಇಲ್ಲಿ ನಮ್ಮವ್ರದ್ದು ಇನ್ನೂ ಒಂದು ಹೇಳ್ತೀನಿ, ಹೇಳಿ. ಇಲ್ಲಿ ಒಂದು ಲೈವ್ ಕೇಸ್ ಕೊಡ್ತೀನಿ. ಕೊಡಗಿನ ಜನರಿಗೆ ಹತ್ರ ಮೈಸೂರದ್ದು ಈ 4 ಅತ್ಯುತ್ತಮ ಆಸ್ಪತ್ರೆಗಳ ಈಚೆಯಿಂದ ಎಂಪೈನ್ಮೆಂಟ್ ಹೋಯ್ತಲ್ವಾ? ಯಾರು ಕೂಡ ಧ್ವನಿ ಎತ್ತಿಲ್ವಾ? ನಾನು ಎತ್ತಿದ್ದೀನಿ. ನಾನು ಎಷ್ಟು ಲೆಟರ್ ಹಾಕಿದ್ದೀನಿ? ಎಲ್ಲಿ ಲೆಟರ್ ಹಾಕಿದ್ರಿ? ಅದಾದ್ಮೇಲೆ ಕೊಡಗಲ್ಲಿ ಏನಾಯ್ತು? ಅದು ಯಾಕೆ ಯಾರಿಗೂ ಲ್ಯಾಂಡ್ ಗ್ರಾಂಟ್ ಆಗ್ತಾ ಇಲ್ಲ? ಮಾಹಿತಿ ಕೊಡುತ್ತೆ. ಇದು ಯಾರು ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಸೈನಿಕ್ ಬೋರ್ಡ್ ಶುಡ್ ಡೂ ಇಟ್. ಮಕ್ಕಳ ಮದುವೆ, ಹೆಣ್ಮಕ್ಳ ಮದುವೆಗೆ 50,000 1 ಲಕ್ಷ. ಅಗ್ನಿವೀರ್, ವಾಟ್ ಯು ಆರ್ ಥಿಂಕಿಂಗ್ ಆ್ಯಂಡ್ ವಾಟ್ ಯು ಆರ್ ಟೋಲ್ಡ್ ಇಸ್ ಡಿಫರೆನ್ಸ್. 4,000 5,000 ಎಕ್ಸರ್ವಿಸ್ಮೆನ್ ಅವರ ಮೇಲೆ ಡಿಪೆಂಡ್ 20,000 ಜನ ಇದ್ದಾರೆ. ಅವ್ರದ್ದು ಭಾಳಷ್ಟು ಇಶ್ಯೂ ಇದೆ. ಥ್ರೂ ಮೇಜರ್ ಕುಶನ್ಸ್ ಸ್ಟುಡಿಯೋಸ್, ದಿಸ್ ಇಸ್ ಅವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಮೈಸೆಲ್ಫ್ ಆನ್ ಎಕ್ಸರ್ವಿಸ್ಮೆನ್, ಸನ್ ಆಫ್ ಆನ್ ಎಕ್ಸರ್ವಿಸ್ಮೆನ್ ಬಗ್ಗೆ ಅವೇರ್ನೆಸ್ ಮಾಡಿದ್ರೆ ಇನ್ಯಾರಿಗೆ ಹೆಲ್ಪ್ ಮಾಡಲಿ? ಈ ಕಾರ್ಯಕ್ರಮಕ್ಕೆ ನೀವು ಬಂದ್ರಿ, ಏನೋ ನಿಮ್ಮದು ಲ್ಯಾಂಡ್ ಗ್ರಾಂಟ್ಸ್ ಇರ್ಬೋದು, ECHS ಇರ್ಬೋದು, ಪೆನ್ಷನ್ ಇರ್ಬೋದು, ಪೆನರಿ ಗ್ರಾಂಟ್ ಇರ್ಬೋದು, ಎಲ್ಲ ವಿಚಾರವನ್ನು, ಜಮೀನು ಇರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಸ್ಪಷ್ಟವಾಗಿ ಮಾತಾಡಿದ್ರಿ. ಥ್ರೂ ಅವರ್ ಪ್ರೋಗ್ರಾಮ್ ಐ ವಾಂಟ್ ಆಲ್ ಅವರ್ ಎಕ್ಸರ್ವಿಸ್ಮೆನ್ ಟು ನೋ ದೇರ್ ರೈಟ್ಸ್, ಗೆಟ್ ಎಜುಕೇಟೆಡ್.